ಸರ್ ನುಗ್ಗೆಕಾಯಿ ಅಂದ್ರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ಅನ್ ಸೀಸನ್ ಅದು ಬೆಳೆ ಬರ್ತಾ ಇಲ್ಲ. ಅದರಿಂದ ಅದು ಹೊರಗಡೆ ರಾಜ್ಯದಿಂದ ಬರುತ್ತೆ. ಉದಾಹರಣೆ ತಮಿಳ್ನಾಡಿಂದ ಬರುತ್ತೆ. ಅದರಿಂದ ನುಗ್ಗೆಕಾಯಿ ಬೆಲೆ ಜಾಸ್ತಿ ಇದೆ. ಈ ಭಾನುವಾರ 14ನೇ ತಾರೀಕು ಗಂಟ ಒಂದು ಸ್ವಲ್ಪ ಈ ರೈಟ್ ನಡೀತದೆ. ಅದಾದಮೇಲೆ ಒಂಚೂರು ಕಡಿಮೆ ಆಗುತ್ತೆ. ಯಾಕಂದರೆ ಇವಾಗ ಶುಭ ಕಾರ್ಯಗಳು ನಡೆಯುತ್ತಲ್ಲ ಈ ಮಾಸದಲ್ಲಿ. ಇದು ಒಂಥರ ಕಾರ್ತಿಕ್ ಮಾಸ, ಮದುವೆ, ಹುಟ್ಟಿದಬ್ಬ, ಹೊಸ ಮನೆ ಗೃಹಪ್ರವೇಶ ಅವು ಇರುತ್ತಲ್ಲ, ಅದರಿಂದ ಇದನ್ನು ರೈಟ್ ಇದೆ. ಈ ಇನ್ನೊಂದು ವಾರ ಕಳೆದ ಮೇಲೆ ಇದು ಡೌನ್ ಆಗುತ್ತೆ. ಇವತ್ತಿನ ಬೆಲೆ ಒಂದು 250 ರೂಪಾಯಿ ಇದೆ ಒಂದು ಕೆ ಜಿಗೆ ನುಗ್ಗೆಕಾಯಿ ಬೆಲೆ. ಜನ ಬಂದು ತಗೊಂಡು ಹೋಗ್ತಿದ್ದಾರೆ. ಯಾಕಂದರೆ ಏನು ಬೇಡಿಕೆ ಏನು ಕಮ್ಮಿ ಆಗಿಲ್ಲ ಸರ್. ಈಗ ಎಲ್ಲ ಶುಭ ಕಾರ್ಯಗಳಿಗೂ ಅಡುಗೆಗೆಲ್ಲ ಬೇಕಾಗತ್ತಲ್ಲ. ಇನ್ನೊಂದು ವಾರ ಅದು ಕಾರ್ಯಕ್ರಮಗಳಿರೋದ್ರಿಂದ ಈಗ ನಡೀತಾ ಇದೆ. ಒಂದು ವಾರ ಕಳೆದ ಮೇಲೆ ಏನಾದರೂ ಡೌನ್ ಆಗುತ್ತಾ ಅಥವಾ ವ್ಯಾಪಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ನೋಡಿ ಬರ್ತದೆ. ಆದರೆ ಒಂದು 2-3 ತಾವು ಕೇಳಿದಾಗ ಅವ್ರಿಗೆ ಆಗ ಅರ್ಥ ಆಗುತ್ತೆ, ಇವರೇನು ಜಾಸ್ತಿ ಹೇಳ್ತಾ ಇಲ್ಲ, ನುಗ್ಗೆಕಾಯಿಗೆ ಇರೋವಂಥ ರೈಟು ಪರವಾಗಿಲ್ಲ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಅವರು ಬರೆದಿರ್ತದಲ್ಲ ಭಟ್ರು, ಅದರಿಂದ ಶುಭ ಕಾರ್ಯಗಳಿಗೆ ಅದನ್ನು ಉಪಯೋಗಿಸ್ಲೇಬೇಕು ಅಂದ್ಬಿಟ್ಟು ಅವರು ಒಂದು 5 ಕೆ ಜಿ ತಗೊಳತಕ್ಕ 1 ಕೆ ಜಿನ ಅವ್ರು ಕಡಿಮೆ ಮಾಡಿ ಒಂದು 4 ಕೆ ಜಿ ಖರೀದಿ. ವ್ಯಾಪಾರದ ಒಂದು ಸಣ್ಣ ಅನುಭವದಲ್ಲಿ ಈಗ ಕರ್ನಾಟಕದಲ್ಲಿ ಬೆಳೆ ಇಲ್ಲ, ಅದರಿಂದ ತಮಿಳ್ನಾಡಿಂದ ಬರುತ್ತೆ. ಆ ದೇಶದಲ್ಲಿ ಈ ರೈಟ್ ಇದೆ. ತಮಿಳ್ನಾಡಲ್ಲೂ ಜಾಸ್ತಿ ಸ್ಟಾಕ್ ಇರೋಲ್ಲ, ಕಡಿಮೆ ಇರೋದ್ರಿಂದ ತಮಿಳ್ನಾಡಲ್ಲೂ ಈ ರೈಟ್ ಇದೆ. ಇದಾದಮೇಲೆ ಮಾಮೂಲಿ ಬೇರೆ ಬೇರೆ ಕಡೆಯಿಂದ ನುಗ್ಗೆಕಾಯಿ ಬರ್ತಾ ಹೋಗ್ತದೆ. ಯಾವುದು ಬೆಳೆ ಜಾಸ್ತಿ ಬರುತ್ತೋ ಅವಾಗ ಮಾತ್ರ ಡೌನ್ ಆಗೋದು ಹೊರತು ಆ ಥರದ್ದೇನು ವಿಚಾರ ಇಲ್ಲ. ರೈಟ್ ಜಾಸ್ತಿ ಆಗಿದೆ ಅಷ್ಟೇ. ಲಿಂಗರಾಜ್ ಅಂತ ಸರ್, BK ಲಿಂಗರಾಜ್ ಅಂದ್ಬಿಟ್ಟು ನಾವು ಇಲ್ಲೇ ವ್ಯಾಪಾರ ಮಾಡ್ತೀವಿ ಸರ್. ಇಲ್ಲ, ನುಗ್ಗೆಕಾಯಿಗೆಲ್ಲ ಕೋಲ್ಡ್ ಟೈಮಲ್ವ ಸರ್, ಚಳಿ ಟೈಮಲ್ಲಿ ಎಲ್ಲೂ ಈ ಕಡೆ ಕರ್ನಾಟಕದಲ್ಲಿ ಎಲ್ಲೂ ನುಗ್ಗೆಕಾಯಿ ಬರಲ್ಲ. ಇವೆಲ್ಲ ತಮಿಳ್ನಾಡು ಮತ್ತು ರಾಜಸ್ಥಾನ್ ಕಡೆಯಿಂದ ಬರೋದು. ಟ್ರಾನ್ಸ್ಲೇಷನ್ ಎಲ್ಲ ಜಾಸ್ತಿ ಆಗುತ್ತೆ. ಇಲ್ಲಿಗೆ ತರಿಸ್ಬೇಕು ಅಂತ ಅಂದರೆ ಈಗ 300-350 ರೂಪಾಯಿ ನುಗ್ಗೆಕಾಯಿ ಆಗಿದೆ. ಅದರಿಂದ ಯಾರೂ ಜಾಸ್ತಿ ತರಿಸ್ತಿಲ್ಲ. ಈ ಫಂಕ್ಷನ್ ಇರೋದ್ರಿಂದ ಬೇಕೇ ಬೇಕು ಅನ್ನೋರಿಗೆ ಮಾತ್ರ ತರಿಸಿ ಕೊಡ್ತಿರೋದು. ಆರಂಭಿಸಲಿ 300 ರೂಪಾಯಿ ಇದೆ ಸರ್. ನಾವು ತೊಗೊಬಂದಿರೋ ಬೆಲೆಗೆ ಕೊಡ್ತಿರೋದು. ನಮಗೆ ಮಾಮೂಲಿ ಕಸ್ಟಮರ್ ಬೇಕು ಅನ್ನೋದಕ್ಕೋಸ್ಕರ 300 ರೂಪಾಯಿಗೆ ಕೊಡ್ತಿದ್ದೀವಿ ನಾವು. ಇನ್ನೊಂದು ಸೆಕೆಂಡ್ ಐಟಮ್ ಬರುತ್ತೆ 200 ರೂಪಾಯಿದು, ಅದು ಯಾವುದೂ ಜಾಸ್ತಿ ಹೋಗೋಲ್ಲ. ಒಳ್ಳೆ ಐಟಮ್ಗೆಲ್ಲ 300 ರೂಪಾಯಿ ಟ್ರಾನ್ಸ್ಲೇಷನ್ ಆಗಿ ಬರ್ತಿರೋದು. ಅದೇ ಬೆಲೆಯಲ್ಲೇ ನಾವು ತೊಗೊಬಂದು ಕೊಡ್ತಿದ್ದೀವಿ. ಇನ್ನು ಮಿಕ್ಕಿದ ಎಲ್ಲ ಐಟಮ್ ಎಲ್ಲ ಕಮ್ಮಿ ಆಗಿದೆ. ಹಾಂ ಸರ್, ಬೇಡಿಕೆ ಇದೆ ಸರ್. ಈಗಲೂ ನೋಡಿ, ಅದು ಈಗ 150 ಕೆ ಜಿ ಇದೆ. 150 ಕೆ ಜಿ ಇದರಲ್ಲಿ 80 ಕೆ ಜಿ ಸೇಲ್ ಆಗಿದೆ. ಇನ್ನು 70 ಕೆ ಜಿ ಇದೆ ಅಷ್ಟೇ. ಬೆಳಗ್ಗೆಯಿಂದ 80 ಕೆ ಜಿ ಸೇಲ್ ಆಗಿದೆ ಸರ್. ಹೌದು ಸರ್. ಇಲ್ಲ ಅಂತ ಅಂದ್ರೂ 100-150 ರೂಪಾಯಿ ಕಡಿಮೆ ಆಗಿದೆ. ಹೋದ ವಾರಕ್ಕೆ ಕಂಪೇರ್ ಮಾಡ್ಕೋತೀನಿ ಅಂತ ಅಂದರೆ 200 ರೂಪಾಯಿ ಕಡಿಮೆ ಆಗಿದೆ ಸರ್. ಹೋದ ವಾರ 500 ರೂಪಾಯಿ ಕೆ ಜಿ ಇತ್ತು, 500-600 ರೂಪಾಯಿ ಗಂಟೆ ಇತ್ತು. ಈ ದಿನ ಇವತ್ತು ಒಂದು ಸ್ವಲ್ಪ ಹೋದ ವಾರಕ್ಕಿಂತ 200 ರೂಪಾಯಿ ಕಡಿಮೆ ಆಗಿದೆ. ಅದು ನಮ್ಮ ಗ್ರಾಹಕ. ಇಲ್ಲ ಆ ಥರ ಏನಿಲ್ಲ. ಚಳಿಗಾಲ ಪ್ರತಿ ಇದರಲ್ಲೂ ಈ ಟೈಮಲ್ಲಿ ಮಾತ್ರ ಐಟಮ್ ಬರಲ್ಲ ಸರ್. ನುಗ್ಗೆಕಾಯಿ ಕರ್ನಾಟಕ ಸೈಡಲ್ಲಿ ಎಲ್ಲೂ ಜಾಸ್ತಿ ಬರಲ್ಲ. ಇದೆಲ್ಲ ಔಟ್ಸೈಡಿಂದ ತರಿಸೋದ್ರಿಂದ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ. ತಮಿಳ್ನಾಡು ಕಡೆಯಿಂದ ತರಿಸೋದ್ರಿಂದ ರೇಟ್ ಜಾಸ್ತಿ ಆಗುತ್ತೆ ಸರ್. ಗೋವಿಂದ, ಥ್ಯಾಂಕ್ ಯು.